ಈ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಇದನ್ನ ಮಾಡಿದ್ದು ಯಾರು ಅಂತಂದ್ರೆ ಆಗ ಕಾರ್ಪೊರೇಟರ್ ಆಗಿದ್ದಂಥ ಜಿ ಮಂಜುನಾಥ್ ರಾಜು ಅವರು. ಮೋಸ್ಟ್ ಆಫ್ ದ ಟ್ಯಾಕ್ಸ್ ಕಲೆಕ್ಷನ್ ರಿಸಿಟ್ಸ್ ಕೊಡೋರಲ್ಲ, ಮೋಸ್ಟ್ ಆಫ್ ದೆಮ್ ವೇರ್ ಡೂಪ್ಲಿಕೇಟ್ ರಿಸಿಟ್ಸ್. ಅದು ಕಾರ್ಪೊರೇಷನ್ ಬೊಗ್ಸಕ್ಕೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಒಂದು ಚೆಕ್ ಕೊಟ್ಟರೆ ನಾನಾ ಜನಕ್ಕೆ ಅದೇ ರಿಸಿಪ್ಟ್ ಹೇಳ್ಬಿಡೋರು. ಈಚ್ ಪ್ರಾಪರ್ಟಿ ವಾಸ್ ಪೇಯಿಂಗ್ ಡಿಫ್ರೆಂಟ್ ಟ್ಯಾಕ್ಸ್. ಕಟ್ತಾರೆ ಸಿಸ್ಟಮ್ ಇದ್ದಿದ್ದಂಗೆ. ಸೊ ಅವರ ಮನಸ್ಸು ಎರಡು ಸಿಸ್ಟಮ್ ವಾಸ್ ಆಲ್ಸೋ ಹೆಲ್ಪಿಂಗ್ ದೆಮ್. ಸರ್ ಅದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿ ನನಗೆ. ಅಂದರೆ ಫ್ರಮ್ 476 crores ಒಂದು ವರ್ಷಕ್ಕೆ ಇಷ್ಟು ಚೇಂಜ್ ಬಂದಾಗ ವೇರ್ ವಾಸ್ ದಿಸ್ ಮನಿ ಗೋಯಿಂಗ್? ಎಸ್ ಸರ್, ಇವತ್ತು 2026 ಬಂದರೆ ಈಗೇನು ಈ ಖಾತಾ ಭೂ ಗ್ಯಾರಂಟಿ ಅಂತ ಇನ್ನೊಂದು ಆಧಾರ್ ನಂಬರು ಫೋಟೋ ಹಾಕ್ತಾವ್ರಷ್ಟೇ, ಇನ್ನೇನಿಲ್ಲ ಈ ಕಥಾ. ಆಧಾರ್ ನಂಬರು ಫೋಟೋ ಹಾಕ್ತಾವ್ರಷ್ಟೇ, ಇನ್ನೇನಿಲ್ಲ ಈ ಕಥಾ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂಥ ಎಲ್ರಿಗೂ ಕೂಡ ಒಂದು ವಿಚಾರ ಗೊತ್ತಿದೆ. ಅದೇನೆಂದರೆ ನಮ್ಮ ಎಲೆಕ್ಷನ್ಗಳು, ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗಳು ಮುಂದೂಡಿಕೆ ಆಗ್ತಾನೆ ಇರುತ್ತೆ ಅಂತೇಳಿ. ಕೊನೆಗೂ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಹಿನ್ನೆಲೆಯಲ್ಲಿ ಆಗಸ್ಟ್ ತಿಂಗಳ ಒಳಗಾಗಿ ಬೆಂಗಳೂರಿನ ಎಲೆಕ್ಷನ್ ಆಗಬೇಕು ಅಂತ. ಬೆಂಗಳೂರಿನ ಎಲೆಕ್ಷನ್ ಅಂತಂದರೆ ಮುಂಚೆ BBMP ಎಲೆಕ್ಷನ್ ಅಂತ ಕರಿತಿದ್ವಿ. ಈಗ ಬೆಂಗಳೂರಿನ ಎಲೆಕ್ಷನ್ ಅಂತಂದರೆ GB ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಆಗಲೇಬೇಕಂತ. ವಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಮತ್ತು 5 ಜನ ಮೇಯರ್ಗಳು ಬೆಂಗಳೂರಿಗೆ ಬರಲಿದ್ದಾರೆ. ಹೀಗಾಗಿ ರಾಜಕಾರಣದಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಆಗಿದೆ. ಸ್ನೇಹಿತರೆ, ಇವತ್ತು ಬೆಂಗಳೂರನ್ನು ಈ ಒಂದು ಎಲೆಕ್ಷನ್ ಹಿನ್ನೆಲೆಯಲ್ಲಿ ಬೆಂಗಳೂರನ್ನ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಮತ್ತು ಈ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಏನು ಭೂ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಅಥವಾ ಈ ಖಾತಾ ಅಂತ ಏನು ಹೇಳ್ತಾ ಇದೆ, ಈ ಖಾತಾದ ಮೂಲಭೂತ ಬದಲಾವಣೆ ಶುರುವಾಗಿದ್ದು ಎಲ್ಲಿಂದ, ಟೆಕ್ನಾಲಜಿ ಮೊದಲ ಬಾರಿಗೆ ಅಳವಡಿಕೆಯಾಗಿದ್ದು ಎಲ್ಲಿಂದ ಮತ್ತು ಅದನ್ನು ಯಾರು ಮಾಡಿದ್ದು, ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಇವತ್ತಿನ ಸಂದರ್ಶನದಲ್ಲಿ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಈ ಖಾತಾ ಅದರ ಬುನಾದಿ, ಅದರ ಫೌಂಡೇಶನ್ ಇದ್ದದ್ದು PIDನಲ್ಲಿ, ಅಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರಲ್ಲಿ. ಈ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ನ ತಂದದ್ದು 2012ನೇ ಇಸ್ವಿಯಲ್ಲಿ. ಇದನ್ನು ಮಾಡಿದ್ದು ಯಾರು ಅಂತಂದರೆ ಆಗ ಕಾರ್ಪೊರೇಟರ್ ಆಗಿದ್ದಂಥ ಮತ್ತು ಅದಾದ ಮಾರನೇ ವರ್ಷ 2011ರಲ್ಲಿ ಟ್ಯಾಕ್ಸೇಷನ್ ಮತ್ತು ಫೈನಾನ್ಸ್ ಕಮಿಟಿಯ ಚೇರ್ಮನ್ ಆಗಿದ್ದಂಥ ಜಿ ಮಂಜುನಾಥ್ ರಾಜು ಅವರು. ಹಾಗಾದರೆ ಬನ್ನಿ ಇವತ್ತಿನ ಅತಿಥಿಯನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ಮಂಜುನಾಥ್ ಸರ್ ಅಚೀವ್ಮೆಂಟ್ಗಳು ಸುಮಾರಿದೆ. ನಾನು ತುಂಬ ಚಿಕ್ಕದಾಗಿ ಹೇಳಿದೆ ನಿಮಗೆ. ಮಂಜುನಾಥ್ ಅವರು ಏನೆಲ್ಲ ಬೆಂಗಳೂರಿಗೆ ಮಾಡಿದ್ದಾರೆ ತಮ್ಮ ಅವಧಿನಲ್ಲಿ. ಅವರು 2010 ಮತ್ತು 2015 10 ವರ್ಷಗಳ ಕಾಲ ಕಾರ್ಪೊರೇಟರ್ ಆಗಿದ್ದವರು ಮತ್ತು 2 ಸಲ ಅವರು ಚೇರ್ಮನ್ ಆಗಿದ್ದವರು. ಅಂದರೆ ಮೊದಲನೇದನ್ನು ಹೇಳಿದೆ ಟ್ಯಾಕ್ಸೇಷನ್ ಕಮಿಟಿಯ ಚೇರ್ಮನ್. 2020ರಲ್ಲಿ ಕೋವಿಡ್ ಟೈಮಲ್ಲಿ ಅವರು ಹೆಲ್ತ್ ಕಮಿಟಿಯ ಚೇರ್ಮನ್ ಕೂಡ ಆಗಿದ್ದರು. ನಿಮಗೆ ಗೊತ್ತು ಆವತ್ತಿನ ಚಾಲೆಂಜಸ್ ಏನು ಅಂತ. ಹಾಗಾದರೆ ಮಂಜುನಾಥ್ ರಾಜು ಅವರು ಬೆಂಗಳೂರಿಗೆ ಕೊಟ್ಟಂಥ ಕೊಡುಗೆ ಏನು, ಯಾರು ಊಹೆ ಮಾಡದಿದ್ದ ಟೈಮಲ್ಲಿ ಅವರು ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡಿಕೊಂಡ್ರು ಅನ್ನೋದನ್ನ ಚಿಕ್ಕದಾಗಿ ನಾವು ನೋಡ್ಕೊಂಬರೋಣ. ಅದಾದ ನಂತರ ಅವ್ರ ಜೊತೆಗೆ ಮಾತಾಡೋಣ. ಬೆಂಗಳೂರಿನ ಸ್ಮಾರ್ಟ್ ಆಡಳಿತಕ್ಕೆ ದಶಕದ ಹಿಂದೆ ಅಡಿಪಾಯ ಹಾಕಿದ ದೂರದೃಷ್ಟಿಯ ನಾಯಕ, ಬೆಂಗಳೂರಿನ ಹಲವು ಮಹತ್ವದ ಸುಧಾರಣೆಗಳ ಹಿಂದಿರುವ ವ್ಯಕ್ತಿ ಮಂಜುನಾಥ್ ರಾಜು. ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಸಾರ್ವಜನಿಕ ಜೀವನದಲ್ಲಿ ಕಾರ್ಪೊರೇಟರ್. ನಗರದ ಸಮಸ್ಯೆಗಳಿಗೆ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ತಂದ ಹೆಗ್ಗಳಿಕೆ ಇವರದು. BBMPಯಲ್ಲಿ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂದರೆ PID ವ್ಯವಸ್ಥೆಯನ್ನು ಜಾರಿಗೆ ತಂದು ಆಸ್ತಿ ದಾಖಲೆ, ತೆರಿಗೆ ಪಾವತಿ ಮತ್ತು ಆಡಳಿತವನ್ನು ಡಿಜಿಟಲ್ ಮತ್ತು ಪಾರದರ್ಶಕಗೊಳಿಸಿದವರು ಇವರು. ಬೆಂಗಳೂರಿನ 13,000 ಕಿಲೋಮೀಟರ್ಗೂ ಹೆಚ್ಚಿನ ರಸ್ತೆಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು GIS ಮೂಲಕ ಮ್ಯಾಪಿಂಗ್ ಮಾಡಿ ರೋಡ್ ಹಿಸ್ಟ್ರಿ ಯೋಜನೆಯನ್ನು ಮುನ್ನಡೆಸಿದ ಹೆಗ್ಗಳಿಕೆ ಇವರದು. ನೀರಿನ ಸೋರಿಕೆ ಮತ್ತು ನೋಂದಾಯಿಸಿದ ಸಂಪರ್ಕಗಳನ್ನು ಗುರುತಿಸಲು UFW ಅಂದರೆ ಅನ್ಅಕೌಂಟೆಡ್ ಫಾರ್ ವಾಟರ್ ಯೋಜನೆಯ ಮೂಲಕ BWSSB ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿದರು. OFC ಅಂದರೆ ಆಪ್ಟಿಕಲ್ ಫೈಬರ್ ಕೇಬಲ್ ಅನುಮತಿಗಳಲ್ಲಿ ಸುಧಾರಣೆ ತಂದು BBMPಯ ಆದಾಯ ಹೆಚ್ಚಳಕ್ಕೂ ಕಾರಣರಾದವರು. ಅನಧಿಕೃತ ಜಾಹೀರಾತು ಫಲಕಗಳ ವಿರುದ್ಧ ಕ್ರಮ ಕೈಗೊಂಡು ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳ ಸೌಂದರ್ಯ ಮತ್ತು ಶಿಸ್ತನ್ನ ಮರುಸ್ಥಾಪಿಸಿದ ಖ್ಯಾತಿ ಇವರದು. ಇವರ ಸಾಧನೆಗೆ ಹಲವಾರು ಮನ್ನಣೆಗಳು ಸಂದಿವೆ. 2012ರಲ್ಲಿ ಬಾರ್ಸಿಲೋನಾದಲ್ಲಿ PID ಯೋಜನೆಗಾಗಿ ಹಾಗೂ 2014ರಲ್ಲಿ ಚೀನಾದ ಚೆಂಗ್ಡುವಿನಲ್ಲಿ GIS ಆಧಾರಿತ ರಸ್ತೆ ಇತಿಹಾಸ ಯೋಜನೆಗಾಗಿ ಅಂದರೆ ರೋಡ್ ಹಿಸ್ಟ್ರಿ ಯೋಜನೆಗಾಗಿ ವಿಶ್ವ ಗವರ್ಮೆಂಟ್ ಸಂಸ್ಥೆ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿವೆ. ಸ್ಥಳೀಯ ಮಟ್ಟದಲ್ಲಿ 2019ರಲ್ಲಿ ಸಿಟಿಜನ್ಸ್ ಫಾರ್ ಬೆಂಗಳೂರು ಸಂಸ್ಥೆ
ಮಂಜುನಾಥ್ ರಾಜು ಅವರನ್ನು ಬೆಂಗಳೂರಿನ ನಂಬರ್ 1 ಕಾರ್ಪೊರೇಟರ್ ಎಂದು ಗುರುತಿಸಿದೆ. ಇವರ ಸುಧಾರಣೆಗಳು ಇಂದಿಗೂ ಕೂಡ ಬೆಂಗಳೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಜೀವಂತವಾಗಿವೆ. ಇವತ್ತಿನ ಈ ಖಾತಾ ಇದರ ಒಂದು ಬೀಜ, ಟೆಕ್ನಾಲಜಿಯ ಒಂದು ಬೀಜ ಬಿತ್ತನೆ ಮಾಡಿದ್ದು ನೀವೇ. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್, ಹೇಗೆ ಶುರು ಆಯಿತು ಇದು ಮಂಜುನಾಥ್ ಸರ್? ಗೌರೀಶ್ ಸರ್, ಇದು 2010 ನಾನು ಕಾರ್ಪೊರೇಟ್ರಾಗಿ ಬಂದ ಮೇಲೆ ಫಸ್ಟ್ ಇಯರೇ ಟ್ಯಾಕ್ಸ್ ಆ್ಯಂಡ್ ಫೈನಾನ್ಸ್ ಕಮಿಟಿ ಅಂತ ಒಂದು ಕಮಿಟಿ ಇರುತ್ತೆ. ಹೌದು. ಆ ಕಮಿಟಿಯ ಮೆಂಬರ್ ಆಗ್ತೀನಿ. ಓಕೆ. ಆ ಕಮಿಟಿಯ ಮೆಂಬರ್ ಆದಮೇಲೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಟ್ ಕಮಿಟಿಯಲ್ಲಿ ಮೈನ್ ಸೋರ್ಸ್ ಆಫ್ ಇನ್ಕಮ್ಮು ಕಾರ್ಪೊರೇಷನ್ಗೆ ಏನು ಅನ್ನೋದು ಒಂದು ಸ್ಪಷ್ಟವಾಗಿ ಕ್ಲಾರಿಟಿಯಾಗಿ ಬರೆದಿರ್ತಾರೆ. ಓಕೆ. ಈಸ್ ಬೈ ಕಲೆಕ್ಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್. ಓಕೆ. ಈ ಪ್ರಾಪರ್ಟಿ ಟ್ಯಾಕ್ಸ್ ಒಂದೇ ನಮಗೆ ಡೈರೆಕ್ಟ್ ಕಾರ್ಪೊರೇಷನ್ನು ಇನ್ಕಮ್ ಬಹುತೇಕ. ಓಕೆ. ಅಂದರೆ ನಿಯರಿಂಗ್ 60 to 65% ಆಫ್ ದ ಇನ್ಕಮ್ ವಾಸ್ ಕಮಿಂಗ್ ಓನ್ಲಿ ಫ್ರಮ್ ಪ್ರಾಪರ್ಟಿ ಟ್ಯಾಕ್ಸ್. ಮೊದಲು ಕಾರ್ಪೊರೇಷನ್ಗೆ ಬೆಂಗಳೂರಲ್ಲಿ ಯಾವ ಪ್ರಾಪರ್ಟಿ ರಿಜಿಸ್ಟರ್ ಆಗುತ್ತಲ್ಲ ಆ ಶೇರು ಬರ್ತಾಯಿತ್ತು. ಆಮೇಲೆ ವೆಹಿಕಲ್ಸು ರಿಜಿಸ್ಟರ್ ಆದಾಗ ವೆಹಿಕಲ್ ರೋಡ್ ಟ್ಯಾಕ್ಸ್ ಇತ್ತಲ್ಲ, ಓಕೆ, ಹೌದು, ಅದು ಬರೋದು. ಬಟ್ ತದನಂತರ ಅದನ್ನು ಅಮೆಂಡ್ಮೆಂಟ್ ಆಗುತ್ತೆ. ಅವೆರಡು ಈಗ ಸ್ಟೇಟ್ ಟ್ರೆಜರಿಗೆ ಹೋಗುತ್ತೆ. ಇನ್ ಲೂ ಆಫ್ ದಟ್ 2 ಗ್ರ್ಯಾಂಟ್ಸ್ ಕೊಡ್ತಾರೆ ಸರ್ಕಾರ, ಸ್ಟೇಟ್ ಗೌರ್ಮೆಂಟು ಟು ದ ಕಾರ್ಪೊರೇಷನ್. SFC ಟೈಡ್ ಗ್ರ್ಯಾಂಟ್ಸ್ ಒಂದು, ಅನ್ಟೈಡ್ ಗ್ರ್ಯಾಂಟ್ಸ್ ಒಂದು. ಟೈಡ್ ಗ್ರ್ಯಾಂಟ್ಸು ಮಸ್ಟ್ ಆ್ಯಂಡ್ ಶುಡ್, ಅಂದರೆ ಕಾರ್ಪೊರೇಷನಲ್ಲಿ ಎಷ್ಟು ಸಂಬಳ ಅವ್ರ ವೆಲ್ಫೇರ್ಗೆ ಹೋಗುತ್ತೋ ಆ ವರ್ಷಕ್ಕೆ ಎಂಟೈರ್ ಅಮೌಂಟು ಯಾವುದೇ ಸರ್ಕಾರ ಇರಲಿ, ಇಟ್ಸ್ ಎ ಮಸ್ಟ್ ಆ್ಯಂಡ್ ಶುಡ್, ದೇ ಹ್ಯಾವ್ ಟು ಗಿವ್ ಇಟ್ ಟು ಕಾರ್ಪೊರೇಷನ್. ಓಕೆ. ಅನ್ಟೈಡಲ್ಲಿ ನಮ್ಮದು ಕಾರ್ಪೊರೇಷನಲ್ಲಿ ರೂಲಿಂಗ್ ಪಾರ್ಟಿ, ಗೌರ್ಮೆಂಟಲ್ಲಿ ರೂಲಿಂಗ್ ಪಾರ್ಟಿ ಇದ್ದರೆ ಅನ್ಟೈಡಲ್ಲಿ ವಿ ಗೆಟ್ ಮೋರ್ ಗ್ರ್ಯಾಂಟ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಇಲ್ಲದೆ ಆದರೆ ಸ್ವಲ್ಪ ಜಗಳ ಆಡಬೇಕಾಗತ್ತೆ. ಏನು ಮ್ಯಾಕ್ಸಿಮಮ್ ಆಗುತ್ತೋ ಅದನ್ನ ತೊಗೊಳ್ಬೇಕಾಗತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಪ್ರಾಪರ್ಟಿ ಟ್ಯಾಕ್ಸ್ದು ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅನ್ನೋದು ಹೊಸದಾಗಿ ಕಾರ್ಪೊರೇಟರ್ ಆದಾಗ ಸ್ವಲ್ಪ ಚೆಕ್ ಮಾಡೋಣ ಅನ್ನೋದು ಎಲ್ಲರಿಗೂ ಉದ್ದೇಶ ಇದ್ದೇ ಇರ್ತದೆ. ಏನೇನು ನಡೀತದೆ, ಹೆಂಗೆ. ಎಷ್ಟು ಬರ್ತಿತ್ತು ಸರ್ ಟ್ಯಾಕ್ಸ್ ಅವಾಗ? ಆವಾಗ 400 ಪ್ರಿಸೈಸ್ ಆಗಿ 476 ಕ್ರೋರ್ಸ್ ಪರ್ annum. 7.5 ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತದೆ ಸರ್. 7.5 ಲಕ್ಷ ಪ್ರಾಪರ್ಟಿ. ಬಟ್ ಗೌರೀಶ್ ಸರ್, ಇದು ಮೇನ್ ಏನಂದರೆ ಈ ಟ್ಯಾಕ್ಸ್ ಕಲೆಕ್ಷನ್ನು ಎಲ್ಲೆಲ್ಲಿ ಲೂಪೋಲ್ಸ್ ಇತ್ತು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಮ್ಯಾನ್ಯುಯಲಾಗಿ ಕಲೆಕ್ಟ್ ಮಾಡೋರು. ಓಕೆ. ಅಂದರೆ ಟೈಮ್ ಇದ್ದರೆ ನಾಗರಿಕರು ರೆವಿನ್ಯೂ ಆಫೀಸ್ಗೆ ಹೋಗಿ, ARO ಆಫೀಸ್ಗೆ ಹೋಗಿ ಅವರೇ ಕಟ್ಟೋರಲ್ಲಿ. ಓಕೆ. ಇಲ್ಲೇ ಆದರೆ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಮನೆ ಬಾಗಿಲು ಬಂದು ಕಟ್ಟಿ ರಿಸಿಟ್ ಕೊಡೋನು. ಆಮೇಲೆ ಇದರಲ್ಲಿ ಕೆಲವು ಜನ ಚೆಕ್ಗಳು ಕೊಡೋರು, ಟ್ಯಾಕ್ಸ್ ಇದಕ್ಕೆ ಚೆಕ್ ಕೊಡೋರು. ಅದಕ್ಕೆ ಇವೆಲ್ಲ ನೋಡಿದ್ರೆ ನಾನು ಓಪನ್ ಆಗಿ ನಿಮ್ಮ ಇದರಲ್ಲಿ ಹೇಳ್ತಾ ಇದ್ದೀನಿ, ಮೋಸ್ಟ್ ಆಫ್ ದ ಟ್ಯಾಕ್ಸ್ ಕಲೆಕ್ಷನ್ ರಿಸಿಟ್ಸ್ ಕೊಡೋರಲ್ಲ, ನನಗನ್ಸುತ್ತೆ ಮೋಸ್ಟ್ ಆಫ್ ದೆಮ್ ವೇರ್ ಡೂಪ್ಲಿಕೇಟ್ ರಿಸಿಟ್ಸ್. ಅದು ಕಾರ್ಪೊರೇಷನ್ ಬೊಗ್ಸಕ್ಕೆ ಹೋಗ್ತಾನೆ ಇರಲಿಲ್ಲ. ಅಂದರೆ ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಅವರೇ ಡೂಪ್ಲಿಕೇಟ್ ರಿಸಿಪ್ಟನ್ನು ಕೊಡ್ತಾರೆ. ಅಂದರೆ ಅದು ವಾಡಿಕೆ ಆಗ್ಬಿಟ್ಟಿತ್ತಾನೆ ಹಿಂದೆ. ನಾನು ಯಾರ ಮೇಲೂ ದೂಷಣೆ ಮಾಡೋಕ್ಕೆ ಹೋಗಿ ಇರಲಿ, ದೂಷಣೆ ಮಾಡಿದ್ರಿ ಏನು ತಪ್ಪಿಲ್ಲ ಸರ್. ಆ ಟೈಮಿಗೆ ದೂಷಣೆ ಮಾಡೋಣ, ಆ ಟೈಮಲ್ಲಿ ಹಂಗಿತ್ತು ಅಂತ ಅನ್ಕೊಂಡು ಆ ಥರನೇ ಇದ್ದಿದ್ದು. ಆಮೇಲೆ ಒಂದು ಚೆಕ್ ಕೊಟ್ಟರೆ ನಾನಾ ಜನಕ್ಕೆ ಅದೇ ರಿಸಿಪ್ಟ್ ಎಳ್ದುಬಿಡೋರು. ಸಿಸ್ಟಮ್ ಇರಲಿಲ್ಲ ಯಾವುದಕ್ಕೆ ಈ ಚೆಕ್ ಒಂದೇ ಪ್ರಾಪರ್ಟಿಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. DDನೂ ಇನ್ಫ್ಯಾಕ್ಟ್ ಹಂಗೆ ಆಗೋದು. ಆಮೇಲೆ ಇನ್ನೊಂದು ಏನಾಗೋದಂದರೆ ಈ ಪ್ರಾಪರ್ಟಿಗಳು SAS ಕಟ್ತಾ ಇದ್ರು ಟ್ಯಾಕ್ಸು. SAS ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ. ಸೊ ನನ್ನ ಪ್ರಾಪರ್ಟಿ ನಾನೇ ಅಸೆಸ್ ಮಾಡಿ ಎಷ್ಟು ಸೈಜ್ ಇದೆ ನನ್ನ ಸೈಟು, ನಾನು ಎಷ್ಟು ಏರಿಯಾ ಕಟ್ಟಿದ್ದೀನಿ, ಆಮೇಲೆ ಏನಕ್ಕೆ ಬಳಸ್ತಾ ಇದ್ದೀನಿ, ಅದು ನೀವು ಎಷ್ಟು ಏರಿಯಾ ಸೈಟ್ ಏರಿಯಾ ಕರೆಕ್ಟ್ ಕೊಡೋರು ಅನಿಸುತ್ತೆ. ಬಟ್ ಸೈಜು ಕಟ್ಟಿರೋ ಅಂಥ ಸೈಜು ಯಾರೂ ಸರಿ ಕೊಡ್ತಾ ಇರಲಿಲ್ಲ. ಆಮೇಲೆ ಬಳಕೆ ಅವರು 1 ಫ್ಲೋರ್ ಇದ್ದು 2 ಫ್ಲೋರ್ ಬಾಡಿಗೆ ಕೊಟ್ಟಿದ್ರು, ಸೆಲ್ಫ್ ಯೂಸ್ ಅಂತ ಬರೆದು ಬಿಡೋರು. ಸೆಲ್ಫ್ ಯೂಸ್ ಅಂತ ಬಂದರೆ ಟ್ಯಾಕ್ಸು ಕಡಿಮೆ, ಓನ್ ಯೂಸ್ಗೆ. ನೀವು ಬಾಡಿಗೆ ಕೊಟ್ಟಿದ್ರೆ ಜಾಸ್ತಿ ಕಮರ್ಷಿಯಲ್ ಪ್ರಾಪರ್ಟಿ ಅಂದರೆ ರೆಂಟ್ ಕೊಟ್ಟಿರೋದು. ಸೊ ಇದನ್ನು ಚೆಕ್ಕಿಂಗ್ ಮೆಕ್ಯಾನಿಸಮೇ ಇರಲಿಲ್ಲ. ಚೆಕ್ಕಿಂಗ್ ಮೆಕ್ಯಾನಿಸಮೇ ಇದರಲ್ಲಿ
ಬಹುತೇಕ ಇರಲಿಲ್ಲ. ಸರ್ ಆ್ಯಕ್ಚುಲಿ ಇದು 2000 ನೀವು 10-11 ವಿಚಾರ ಹೇಳ್ತಾ ಇದ್ರಲ್ಲ, 10-11 ಅಂದರೆ ಆಲ್ರೆಡಿ ಮೊಬೈಲ್ ಬಂದಿತ್ತು, ಒಂದು ಹಂತದ ಇಂಟರ್ನೆಟ್ ಪೆನಿಟ್ರೇಷನ್ ಆಗಿತ್ತು. ಆ್ಯಕ್ಚುಲಿ ನಾವು ಆಲ್ರೆಡಿ ಇಂಟರ್ನೆಟ್ ಯೂಸ್ ಮಾಡಿ 10ನಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಲ್ಲ. ಹೌದು. ಹಾಂ, ಬಟ್ ಇಲ್ಲಿ ಇನ್ನೂ ಅದು ಒಳಗೆ ಎಂಟ್ರಿ ಸಿಸ್ಟಮ್ ಇದೇ ಆಗಿರಲಿಲ್ಲ. ಆವಾಗ ಇದನ್ನ ನಮ್ಮ ಏರಿಯಲ್ಲಿ ಚೆಕ್ ಮಾಡ್ತೀನಿ, ಒಂದೇ ಸೈಜು ಸೈಟ್ಗಳು, ಸ್ಮಾಲ್ ಡಿಫ್ರೆನ್ಸ್ ಇನ್ ಕನ್ಸ್ಟ್ರಕ್ಟೆಡ್ ಏರಿಯಾ. ಓಕೆ. ಈಚ್ ಪ್ರಾಪರ್ಟಿ ವಾಸ್ ಪೇಯಿಂಗ್ ಡಿಫ್ರೆಂಟ್ ಟ್ಯಾಕ್ಸ್. ಓಕೆ. ಕಟ್ತದ್ರ ಸಿಸ್ಟಮ್ ಇದ್ದಿದ್ದಂಗೆ. ಸೊ ಅವರ ಮನಸ್ಸು ಎರಡು ಸಿಸ್ಟಮ್ ವಾಸ್ ಆಲ್ಸೋ ಹೆಲ್ಪಿಂಗ್ ದೆಮ್ ಅಂಡ್ ದೇ ವರ್ ಆಲ್ಸೋ ಯುಟಿಲೈಸಿಂಗ್ ದ ಸಿಸ್ಟಮ್. ವೆರಿ ಫ್ಯೂ ಯೂಸ್ ಟು ಸಿಸ್ಟಮ್. ಸ್ವಲ್ಪ ಜನ ಆನೆಸ್ಟಾಗಿ ಕಟ್ಟೋರು ಇದ್ರು. ಎಷ್ಟು ಬರ್ತಿತ್ತು ಸರ್? ಈಗ ಒಂದು 30-40 ನಲ್ಲಿ ಒಂದು ಅಲ್ಲ, ನಾವು ಆ ಡೈಸೆಕ್ಷನ್ಗಿಂತ ನಮಗೆ ಇದರಲ್ಲಿ ನ್ಯೂನತೆ ಇತ್ತು, ಅದರಲ್ಲಿ ಭಾಳ ಕ್ಲಿಯರ್ ಇತ್ತು ಟ್ಯಾಕ್ಸ್ ಇದರಲ್ಲಿ. ಅವಾಗ ಅಂದ್ಕೊಳ್ತೀವಿ ಇದನ್ನ ಏನಾದರೂ ಮಾಡಿ ಪ್ಲಗ್ ಮಾಡಿದ್ರೆ ಚೆಕ್ ಮಾಡ್ಬೋದಲ್ಲ, ಏನು ಬರೀ 7 ಲಕ್ಷನ. ಅವಾಗ ಪಾಪ್ಯುಲೇಷನ್ ಜಾಸ್ತಿ ಇತ್ತು, BBMP ಮಾಡಿರೋದೇ ಅದಕ್ಕೆ. ಆವಾಗ ಈ ಬೆಸ್ಕಾಮ್ ಆಫೀಸ್ಗೆ ಸುಮ್ಮನೆ ಕ್ಯಾಶುಯಲಾಗಿ ಚೆಕ್ ಮಾಡ್ತೀವಿ ಎಷ್ಟು ಮೀಟ್ರ್ಗಳಿದೆ ಬೆಂಗಳೂರಲ್ಲಿ ಅಂತ. ಓಕೆ. ಅವರು 17-18 ಲಕ್ಷ ಮೀಟರ್ಗಳಿದೆ ಅಂತಾರೆ, ಎನರ್ಜಿ ಮೀಟರ್ಸ್. ಆವಾಗ ನಾವೇನು ಇನ್ನು ಡೆಪ್ತ್ಗೆ ಹೋದಾಗ ಒಂದೊಂದು ಮನೆಯಲ್ಲಿ ವೆರಿ ರೇರ್ಲಿ 2 ಮೀಟ್ರ್ ಇರುತ್ತೆ. ಬೋರ್ವೆಲ್ಗೆ 1 ಮೀಟ್ರು, ಯಾಕಂದರೆ 4-5 ಮನೆ ಇದ್ದರೆ ಬೋರ್ವೆಲ್ಗೆ ಒಂದು ಸಪ್ರೇಟ್ ಮೀಟ್ರ್ ಇಟ್ಕೊತಾರೆ, ಎಲ್ಲರೂ ಶೇರ್ ಮಾಡೋಂಗೆ. ಇಂಡಿವಿಜುವಲ್ ಅವ್ರ ಮನೆಗೆ ಬಳಸೋಕ್ಕೆ ಒಂದು ಇದು. ಸೊ ಆ ಹಿನ್ನೆಲೆಯಲ್ಲಿ ಪ್ರಾಪರ್ಟಿಗಳು ಟ್ಯಾಕ್ಸ್ ಕಟ್ಟದೇ ಇರೋದು ತುಂಬ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ 7.5 ಲಕ್ಷ ಪ್ರಾಪರ್ಟಿಗಳಿದೆ, ಬಟ್ 18 ಲಕ್ಷ ಮೀಟರ್ಗಳಿದೆ ಎನರ್ಜಿ ಮೀಟರ್. ಎಸ್. ಸೊ ಅಲ್ಲಿಗೆ ಗೊತ್ತಾಯ್ತು. ಆವಾಗ ಇದೊಂದು ಡೆಪ್ತ್ಗೆ ಹೋದರೆ ಇದಾಗತ್ತೆ ಅನ್ನೋದು ನಾವು ಅದನ್ನ ಯೋಚನೆ ಮಾಡ್ತೀವಿ. ಓಕೆ. ಆಗ ಕಮಿಟಿಯಲ್ಲಿ ಮೆಂಬರ್ ಆಗಿರ್ತೀನಿ. ಅಂದರೆ ಡಿಸಿಷನ್ ತೊಗೊಳಕ್ಕೆ ಎಂಟೈರ್ ಕಮಿಟಿನೇ ಇದು ಮಾಡಬೇಕಾಗ್ತದೆ. ಭಾಳ ಸತಿ ಮೂಟ್ ಮಾಡಿಕೊಂಡು ಒಂದು ಹಂತಕ್ಕೆ ಬರುತ್ತೆ. ಬಟ್ ನೆಕ್ಸ್ಟ್ ಇಯರು ತದನಂತರ 11-12 ಆ ಕಮಿಟಿಗೆ ನಾನೇ ಚೇರ್ಮನ್ ಆಗ್ತೀನಿ. ವೆರಿ ನೈಸ್. ಓಕೆ. ಆವಾಗ ಇದನ್ನ ಭಾಳ ಸ್ಪೀಡಾಗಿ ತೊಗೊತೀವಿ. ಅಷ್ಟೊತ್ತಿಗೆ ಸ್ವಲ್ಪ ಯೋಚನೆ ಮಾಡಿರ್ತೀನಿ ಹೆಂಗೆ ಮಾಡಬೇಕು ಏನು ಅನ್ನೋದು. ಆವಾಗ ಈ PID ಸಿಸ್ಟಮ್ ತರಲಿಕ್ಕೆ ಆಗಲೇ ಒಂದು ಚೂರು ಹೆಂಗೆ ಮಾಡಬೇಕು ಅನ್ನೋದು ಒಂದು ಫೌಂಡೇಶನ್ ಹಾಕ್ಕೊಂಡಿರ್ತೀವಿ. ಚೇರ್ಮನ್ ಆದಮೇಲೆ ನನ್ನ ಕಮಿಟಿ ಮೆಂಬರ್ಸು ಚೆನ್ನಾಗಿ ಇರ್ತಾರೆ. ದೇ ಆಲ್ಸೋ ಎಲ್ಲ ಸಪೋರ್ಟಿವ್, ಎಲ್ಲ ಫಸ್ಟ್ ಟೈಮ್ ಕಾರ್ಪೊರೇಟರ್ಸ್. ಆವಾಗ ನಾನು ಚೇರ್ಮನ್ ಆದಾಗ ಯಾರೂ ಸೀನಿಯರ್ಸ್ ಇರಲ್ಲ. ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಮೀ ಟು ಟೇಕ್ ದ ಡಿಸಿಷನ್. ಆವಾಗ ಇದನ್ನ ಡೆಪ್ತ್ಗೆ ಹೋಗ್ಬಿಡ್ತೀವಿ. ಡೆಪ್ತ್ಗೆ ಹೋಗಿ ಈ ಆಪ್ರೇಷನಲ್ಲಿ ಇದನ್ನ ಚೆಕ್ ಮಾಡಿ, ಅದು PID ಅನ್ನೋದು ಇಟ್ ಕಾನ್ಸ್ಟಿಟ್ಯೂಟ್ಸ್ 3 ಎಲಿಮೆಂಟ್ಸ್. ಒಂದು ವಾರ್ಡ್ ನಂಬರು ಯೂನಿಕ್ ಆಗುತ್ತೆ. ಹೌದು. ಆ ವಾರ್ಡಲ್ಲಿ ಸ್ಟ್ರೀಟ್ಸ್ ಇದೆಲ್ಲ, ಸ್ಟ್ರೀಟ್ ನಂಬರ್ ಏನು ಮಾಡ್ತೀವಿ, ಈ ನೀವು ಹೆಂಗನ್ನ ತಗೊಂಡ್ರು ಸ್ಯಾಟಲೈಟಿಂದ ಮ್ಯಾಪ್ ಮಾಡಿ ಗ್ರಾಫಿಕಲ್ ಶೀಟ್ ಮೇಲೆ ನಾವು ಅದನ್ನ ಸೂಪರ್ ಇಂಪೋಸ್ ಮಾಡಿದ್ರೆ ಎದರ್ ರೋಡ್ಸ್ ವಿಲ್ ಬಿ ರನ್ನಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆರ್ ನಾರ್ತ್ ಟು ಸೌತ್. ಓಕೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ನಾರ್ತ್ ಟು ಸೌತ್ ರನ್ ಮಾಡೋ ರೋಡ್ಸ್ಗೆ ವಿ ಗಿವ್ ಆಡ್ ನಂಬರ್ಸ್, ಈಸ್ಟ್ ಟು ವೆಸ್ಟ್ ರನ್ ಮಾಡೋ ರೋಡ್ಸ್ಗೆ ವಿ ಗಿವ್ ಈವನ್ ನಂಬರ್ಸ್. ಸೊ ಈವನ್ ಸ್ಟ್ರೀಟ್ಸ್ ಬಿಕಮ್ ಯೂನಿಕ್. ಓಕೆ. ಈ ಸ್ಟ್ರೀಟ್ಸ್ ಯೂನಿಕ್ ಆದಮೇಲೆ ಕ್ಲಾಕ್ ವೈಸಲ್ಲಿ ಪ್ರಾಪರ್ಟಿಗಳಿಗೆ ನಂಬರ್ ಕೊಟ್ಕೊಂಡು ಹೋಗ್ತೀವಿ, ಕ್ಲಾಕ್ ವೈಸಲ್ಲಿ. ಸೊ ಡ್ಯೂಪ್ಲಿಕೇಶನ್ ಆಫ್ ನಂಬರ್ಸ್ ಆಗಲ್ಲ, ಹೌಸ್ ನಂಬರ್ಸು. ಸೊ PIDಯಲ್ಲಿ ವಾರ್ಡ್ ನಂಬರ್ ಬಿಕಮ್ಸ್ ಯೂನಿಕ್, ಸ್ಟ್ರೀಟ್ ನಂಬರ್ ಬಿಕಮ್ಸ್ ಯೂನಿಕ್, ಹೌಸ್ ನಂಬರ್ ಅಂಡ್ ಹೌಸ್ ನಂಬರ್ ಬಿಕಮ್ಸ್ ಯೂನಿಕ್. ಈ 3 ಕಾನ್ಸ್ಟಿಟ್ಯೂಟ್ ಆಗೋದು PID ನಂಬರ್ ಅಂತ ಮಾಡ್ತೀವಿ. ಸೊ ದಟ್ ಬಿಕಮ್ಸ್ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್. ಓಕೆ. ಇದು ಮಾಡಿದಾಗ ನಮಗೆ ಟ್ಯಾಕ್ಸಬಲ್ ಪ್ರಾಪರ್ಟೀಸು ಆವಾಗ 13 ಲಕ್ಷ ಚೇಂಜ್ ಸಿಗುತ್ತೆ. ಓಹೋ. 7.5 ಲಕ್ಷದಿಂದ 13 ಲಕ್ಷಕ್ಕೆ ಹೋಗುತ್ತೆ ಟ್ಯಾಕ್ಸಬಲ್ ಪ್ರಾಪರ್ಟೀಸ್. ಸೊ ಅದನ್ನ ನಾವು 2012 ಏಪ್ರಿಲಲ್ಲಿ ಮಾರ್ಚಲ್ಲಿ ಟೌನ್ ಹಾಲಲ್ಲಿ ಲಾಂಚ್ ಮಾಡ್ತೀವಿ. ಓಕೆ. ಆವಾಗ ಸನ್ಮಾನ್ಯ ಸದಾನಂದ ಗೌಡರು CM ಆಗಿರ್ತಾರೆ.
ಅವ್ರ ಕೈಲೇ ಲಾಂಚ್ ಮಾಡಿಸ್ತೀವಿ ಇದನ್ನ. ಓಕೆ, ಇದು PID ನಂಬರ್ ಅಂತಾನೆ ಲಾಂಚ್ ಮಾಡ್ತೀರಾ? ಹೌದು, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಒಂದೇ ಲಾಂಚ್ ಮಾಡ್ತೀವಿ. ಓಕೆ. ಇದು ಲಾಂಚ್ ಮಾಡಿದ್ದು ನೆಕ್ಸ್ಟ್ ಇಯರ್ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನು ನಿಯರಿಂಗ್ 1300 crores ಹೋಗ್ಬಿಡುತ್ತೆ. 1300 crores ಹೋಗುತ್ತೆ. ಓಕೆ. ಸೊ ಅಂದರೆ 476 ಕೋಟಿ ಇದ್ದದ್ದು 1300 ಕೋಟಿಗೆ ಹೋಗುತ್ತೆ. ಯುನೀಕ್ PID ಸಿಸ್ಟಮ್ ನಾವು 2012 ಮಾರ್ಚ್ ಲಾಂಚ್ ಮಾಡಿದ ನಂತರ SAS ಥ್ರೂ ಹಿಂದೆ ಟ್ಯಾಕ್ಸ್ ಕಟ್ತಾ ಇದ್ದು ಮ್ಯಾನ್ಯುಯಲ್ ಆಗಿ ಕಟ್ತಾ ಇದ್ರು, ಥ್ರೂ ಚೆಕ್ ಕೊಡ್ತಾ ಇದ್ರು, ಮತ್ತೆ ಥ್ರೂ DD ಮಾಡ್ತಾ ಇದ್ರು. ಇವೆಲ್ಲನೂ ಬದಿಗಿಟ್ಟು ಇವೆಲ್ಲ ಕ್ಯಾನ್ಸಲ್ ಮಾಡಿ 2012 ಮಾರ್ಚ್ ಲಾಂಚ್ ಆದಮೇಲೆ ನಾವು ಎಲ್ಲ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಓನರ್ಸು ಆನ್ಲೈನ್ ಟ್ಯಾಕ್ಸ್ ಕಟ್ಟಿ ಎಂದು ಹೇಳಿದ್ವಿ. ನೀವು ನಮ್ಮ ಟ್ಯಾಕ್ಸ್ ಆಫೀಸ್ಗಳಿಗೆ ಕ್ಯೂಯಲ್ಲಿ ಬಂದು ನಿಂತ್ಕೊಂಡು ಟ್ಯಾಕ್ಸ್ ಕಟ್ಟೋದೇನು ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೇ ನಿಮ್ಮ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು ಎಂದು ತಿಳಿಸಿದ ಮೇಲೆ ಈಗ 90% ಟ್ಯಾಕ್ಸ್ ಕಲೆಕ್ಷನ್ನು ಬೈ ಆನ್ಲೈನ್ ಆಗ್ತಾ ಇದೆ. ದಿಸ್ ಇಸ್ ದ ಡಿಫ್ರೆನ್ಸ್ ವಿ ಮೇಡ್ ಆ್ಯಂಡ್ ದಿಸ್ ವಾಸ್ ಫಸ್ಟ್ ಟೈಮ್ ಡನ್ ಇನ್ ಎಂಟೈರ್ ಕಂಟ್ರಿ ಬೈ BBMP in 2012. So, and I'm also sorry to disturb. I'm ready to challenge anybody in this. Any Vedike, anywhere, I'm ready to challenge, and I can dissect and tell them 95% it is PID, only 5% cosmetic changes they have got. On any platform, I'm ready to talk about this. ಬಟ್ ಈಗ ಮಿನಿಸ್ಟರ್ ಚೇಂಜ್ ಆದ್ರ ಮುಂಚೆ ಕೃಷ್ಣ ಭೈರೇಗೌಡರು ಇದ್ದರು. ಸೊ ಅವ್ರಿಗೆ ಗೊತ್ತಿರುತ್ತಲ್ವ ಈ ಕೆಲಸಗಳೆಲ್ಲ ಆಗಿರೋದ್ರ ಬಗ್ಗೆ? ಎಲ್ಲರಿಗೂ ಗೊತ್ತಿದೆ ಅಲ್ಲ ಸರ್. PID ಇಂದನೇ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇರೋದಲ್ಲ. PID ಸಿಸ್ಟಮ್ ನೀವು ಅದು ತೆಗೆದ್ರೇ ಗೊತ್ತಾಗುತ್ತಲ್ಲ. ಇವತ್ತು ಈ PID ಇಂದ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ನು ಗೌರಿ ಸರ್ ವರ್ಷಕ್ಕೆ 4500 crores ರೀಚ್ ಆಗಿದೆ. ಓಕೆ. ಬಟ್ ಆ್ಯಕ್ಚುಲಿ ವ್ಯಾಲಿಡೇಷನ್ ಅಂದಿದೆ. ವ್ಯಾಲಿಡೇಷನ್ನು ನನಗನ್ಸೋ ಪ್ರಕಾರ ನಾವು ಇನ್ನೂ 70% ಸರಿಯಾಗಿ ರೀಚ್ ಆಗಿಲ್ಲ. ಹೌದಾ? ನಾವು 100% ಇಷ್ಟೊಂದು ರೀಚ್ ಆಗಬೇಕಾಯಿತು. ರೀಚ್ ಆದರೆ ಯಾವುದೇ ಸಂಶಯ ಇಲ್ಲ, ವಿ ವಿಲ್ ಕಲೆಕ್ಟ್ ಮೋರ್ ದೆನ್ 6,000 to 6,500 crores ಪ್ರಾಪರ್ಟಿ ಟ್ಯಾಕ್ಸಲ್ಲೇ. ಏನು ವ್ಯಾಲಿಡೇಷನ್ ನನಗೆ ಅರ್ಥ ಆಗಿಲ್ಲ ಸರ್. ಅಂದರೆ ಈಗ ನಾನು ಮನುಷ್ಯರು ಇದರಲ್ಲಿ ಅಂತೀನಿ. ಈಗ ಗೌರೀಶ್ ಅನ್ನೋರು ಈಗ 1,40,00,000 ಜನ ಬೆಂಗಳೂರಲ್ಲಿದ್ದಾರೆ. there might be 200 Gaurish. Okay. Which Gaurish you are talking about? What is his height? ಅವ್ರ ಸೈಜ್ ಏನು, ಐಡೆಂಟಿಫಿಕೇಶನ್ ಇರ್ತದೆ. ಕರೆಕ್ಟ್. ಅದೇ ಥರ ಬಿಲ್ಡಿಂಗ್ಗಳಿಗೆ ಎಷ್ಟು ವಾಲ್ಯೂಮ್ ಇದೆ. ಓಕೆ. ಅವರು SAS ಅಲ್ಲಿ ಹಾಕಿರ್ತಾರೆ, ನಾನು 5,000 square feet ಕಟ್ಟಿರ್ತೀನಿ ಅಂದು. ಅದಕ್ಕೆ ಡೂಮ್ ಸಾಫ್ಟ್ವೇರಿಂದ ಅದನ್ನ ಹಾಕಿದ್ರೆ ಇವಾಗ ಡ್ರೋನ್ ಇವಾಗ ಶುರು ಮಾಡೋರೆ. ನಮಗೆ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಸಿಗುತ್ತೆ, LBH. ಸೊ LBH ಸಿಕ್ಕಿದ ತಕ್ಷಣ ನಮಗೆ ಏನೇ ಆಗಿರಲಿ ನಾರ್ಮಲಿ 10 feet ಇದೆ ಒಂದು ಫ್ಲೋರ್ ಬರೋದು. ಅವ್ನು 40 feet ಬಿಲ್ಡಿಂಗು 45 feet ಬಿಲ್ಡಿಂಗ್ ಕಟ್ಟಿರ್ತಾನೆ, 3 ಫ್ಲೋರ್ ಇದೆ ಅಂತ ಬರ್ದಿರ್ತಾನೆ SAS ಅಲ್ಲಿ. ನಮಗೆ ಅದು ಹೈಟ್ ತೊಗೊಂಡಿದ ತಕ್ಷಣ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ 4 ಫ್ಲೋರ್ ಇದೆ ಇದರಲ್ಲಿ. ಒಂದು ಫ್ಲೋರ್ ಕಡಿಮೆ ಟ್ಯಾಕ್ಸ್ ಕಟ್ತಾವನೆ ಇಮಿಡಿಯೇಟಾಗಿ ನೋಟಿಸ್ ಕೊಡ್ಬೋದು. ದಟ್ ಈಸ್ ವ್ಯಾಲಿಡೇಷನ್. ಓಕೆ ಗೊತ್ತಾಯ್ತು. ಏರಿಯಾ ಸಿಕ್ಬಿಡುತ್ತೆ, ಅವನು ಏರಿಯಾ ಡಿಕ್ಲೇರ್ ಮಾಡಿರ್ತಾನೆ SAS ಅಲ್ಲಿ. ವೆದರ್ ದಟ್ ಏರಿಯಾ ಆ್ಯಂಡ್ ವಾಟ್ ವಿ ಹ್ಯಾವ್ ಚೆಕ್ಡ್ ಪ್ರಾಕ್ಟಿಕಲಿ ಈಸ್ ಸೇಮ್ ಅನ್ನೋದು ವಿ ಕ್ಯಾನ್ ಚೆಕ್ ಇಟ್ ಔಟ್. ಓಕೆ. ಅವಾಗ ನಮಗೆ ವೆದರ್ ಈ ಹಸ್ ಆನೆಸ್ಟ್ಲಿ ಡಿಸ್ಕ್ಲೋಸ್ಡ್ ದ ಸೈಜ್ ಆಫ್ ದ ಬಿಲ್ಡಿಂಗ್ ಅನ್ನೋದು ಗೊತ್ತಾಗುತ್ತೆ. ಎರಡನೇದು ವ್ಯಾಲಿಡೇಷನಲ್ಲಿ ಇದೊಂದು ವ್ಯಾಲಿಡೇಷನ್. ಎರಡನೇದರಲ್ಲಿ ಆರ್ ರೆಸ್ಪೆಕ್ಟಿವ್ ವಾರ್ಡ್ ಇನ್ಸ್ಪೆಕ್ಟರ್ಸು ಅವರು ಏನಾದರೂ ಇಷ್ಟು ಬಿಲ್ಡಿಂಗ್ ಮಾಡಿ ಸೆಲ್ಫ್ ಯೂಸ್ ಅಂತ ಬರೆದ್ಬಿಟ್ಟಿರ್ತಾರೆ. ವೆದರ್ ಮ್ಯಾನ್ಯುಯಲಿ ದೇ ಹ್ಯಾವ್ ಟು ಚೆಕ್ ವೆದರ್ ದೇ ಆರ್ ಯೂಸಿಂಗ್ ಇಟ್ ಸೆಲ್ಫಾ ಇಲ್ಲ ದೇ ಹ್ಯಾವ್ ರೆಂಟೆಡ್ ಇಟ್ ಔಟಾ ಅನ್ನೋದನ್ನ ಚೆಕ್ ಮಾಡಿದಾಗ ನಿಮಗೆ ಈ ಡಿಫ್ರೆನ್ಸ್ ಸಿಗುತ್ತೆ ಟ್ಯಾಕ್ಸ್. ನಾನು ಚೇರ್ಮನ್ ಆಗಿದಾಗ ಮಾನ್ಯ ಸಿದ್ದಯ್ಯವರು ಕಮಿಷನರ್ ಲಾಂಚ್ ಮಾಡಿದಾಗ ಶಂಕರಲಿಂಗೇಗೌಡರು ಕಮಿಷನರು. ಇವರು ಇಬ್ಬರು ಸಪೋರ್ಟ್ ಇಲ್ಲದೆ ಚಾನ್ಸೇ ಇಲ್ಲ ಇದು ಮಾಡೋಕ್ಕೆ. ಓಕೆ. ಇವರು ಇಬ್ಬರು ಸಪೋರ್ಟು ಟು ದ ಇದಿತ್ತು. ಸರ್ ಅದನ್ನು ಸ್ವಲ್ಪ ಡೀಟೇಲ್ಡಾಗಿ ಹೇಳಿ ನನಗೆ. ಅಂದರೆ ಈ ಟೆಕ್ನಾಲಜಿನ ಒಂದು ಯಾವುದೇ ಸಿಸ್ಟಮಲ್ಲಿ ತರಬೇಕಾದ್ರೆ ಸ್ವಲ್ಪ ಕಷ್ಟ. ಅದು ಎಸ್ಪೆಷಲಿ ಗೌರ್ಮೆಂಟಲ್ಲಿ ತರಬೇಕಾದ್ರೆ ಇನ್ನೂ ಕಷ್ಟ. ಅದು ಕರಪ್ಷನ್ ಎಲ್ಲಿದೆ ಅಲ್ಲಿ ತರಬೇಕಾದ್ರೆ ಇನ್ನೂ ಕಷ್ಟ, ಯಾಕೆಂದರೆ ಎಲ್ಲ ನಿಂತು ಹೋಗ್ಬಿಡುತ್ತೆ. ಸೊ ಅಂಥದ್ರಲ್ಲಿ ಈಗ ನೀವೊಬ್ಬ ಕಾರ್ಪೊರೇಟರ್ ಆಗಿ
ಆ್ಯಕ್ಚುಲಿ ಅಂದರೆ ಕಮಿಷನರ್ಗಳು ಸಪೋರ್ಟ್ ತೊಗೊಳ್ಳೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್. 100%. ಅವರು ಹಾಂ ಸರ್ ಅದು ಹೆಂಗೆ ಮಾಡಿದ್ರು ಸರ್? ನಮಗೆ ಅದೃಷ್ಟ, ನಮ್ಮ ಟೀಮ್ಗೆ ನಮಗೆ ಏನಂದರೆ ಇವರಿಬ್ಬರು ಕಮಿಷನರ್ಗಳು ನಮ್ಮ ಬೆನ್ನಿಗೆ ನಿಂತರು ಈಕ್ವಲಿ. ಬಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸ್ಟಾರ್ಟಿಂಗು ಏನು ಇವ್ ಕಾರ್ಪೊರೇಟರು ಈ ಭಾಷೆ ಮಾತಾಡ್ತಾನೆ ಅನ್ನೋದೊಂದು ಇದಿತ್ತು. ಆಮೇಲೆ ಅರ್ಥ ಆದಮೇಲೆ ಬೆನ್ನಿಗೆ ನಿಂತ್ಬಿಟ್ರಿಬ್ಬರು. ಬೋತ್ ದ ಕಮಿಷನರ್ಸ್ stood behind us. Because of them, we were able to work freely. Because if you reasonably think, from 476 crores, ಒಂದು ವರ್ಷಕ್ಕೆ ಇಷ್ಟು ಚೇಂಜ್ ಬಂದಾಗ ವೇರ್ ವಾಸ್ ದಿಸ್ ಮನಿ ಗೋಯಿಂಗ್? ಎಸ್ ಓಕೆ. ಬಟ್ ಇದು ಅವಾಗ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಟೆಕ್ನಿಕಲ್ ಆಗಿ ಕಾಣಿಸೋದು ನಾರ್ಮಲ್ ಆಗಿ ಎಲ್ಲರಿಗೂ. ನೋಬಡಿ ವಾಸ್ ಟೂ ಮಚ್ ಇಂಟ್ರೆಸ್ಟೆಡ್. ಅಂದರೆ ಇದೊಂಥರ ಸೆನ್ಸೇಷನಲ್ ನ್ಯೂಸ್ ಅಲ್ಲ. ಅಂದರೆ ಯಾಕಂದ್ರೆ ಎಲ್ರಿಗೂ ಅರ್ಥನೇ ಆಗಲ್ಲ. ಕೆಲವು ಜನಕ್ಕೆ ಸ್ವಲ್ಪ ಅರ್ಥ ಆಗೋದು ಏನೋ ಮಾಡ್ತಾವನು ಇವನು ಅಂದ್ಕೊಳೋರು. ಬಟ್ ಡೆಪ್ತಿಗೆ ಮಾಡ್ತಾ 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 ಆಮೇಲೆ ಗೊತ್ತಾಗೋಕ್ಕೆ ಶುರು ಆಯಿತು ಅವ್ರಿಗೆ. ಇದು ಒಂದು ದೊಡ್ಡ ರಿಫಾರ್ಮು. ಆಮೇಲೆ 2012 ಇದು ಮಾಡಿದ್ಮೇಲೆ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಹೌದಾ? ಈ ಚೇಂಜಸ್ ರೆಕಗ್ನೈಸ್ ಮಾಡಿ ಇದ್ರ ಮೇಲೆ ಪ್ರೆಸೆಂಟೇಷನ್ ಆಗುತ್ತೆ. ದೆನ್ ಆವಾಗ ಅವರು ಡಿಕ್ಲೇರ್ ಮಾಡ್ತಾರೆ ಇದು ನೋಡಿ. ಈ ಮುಟ್ಟಾಟಿಸ್/ಮುನ್ನಾಂಡಿಸ್ ಅನ್ನೋ ಒಂದು ಇಟ್ಸ್ ಎ ಗೌರ್ಮೆಂಟ್ ಲ್ಯಾಂಗ್ವೇಜ್, ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್, IAS ಲ್ಯಾಂಗ್ವೇಜ್ ಇದು. ಮುಟ್ಟಾಟಿಸ್/ಮುನ್ನಾಂಡಿಸು ಅಂದು ಒಂದು ಕಳಿಸ್ತಾರೆ. ಅದನ್ನ ನಾನು ಡಿಕ್ಷನರಿಗಾಗಿ ಚೆಕ್ ಮಾಡ್ತೀನಿ ಏನು ಥರ ಇದು ನೋಡಿದ್ರೆ ವಿತೌಟ್ ಎನಿ ಚೇಂಜಸ್ ವಾಟ್ ಟ್ಯಾಕ್ಸ್ GS ಬೇಸ್ಡ್ ಟ್ಯಾಕ್ಸ್ ಕಲೆಕ್ಷನ್ ಸಿಸ್ಟಮ್ PID implemented in BBMP, implemented by BBMP should be implemented across all the local bodies throughout the country ಎಂದು ಅದು ಅವಾಗಲೇ ಅವರು ಐಡೆಂಟಿಫೈ ಮಾಡ್ತಾರೆ ಇದನ್ನ 2012 ಓಕೆ. ಸರ್, ಈ GIS ಅಂದರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ನಾವು ಸ್ಯಾಟಲೈಟಿಂದನೇ ಪ್ರತಿ ವಾರ್ಡ್ಗೂ ಬೌಂಡ್ರಿ ಇದಲ್ಲ, ಬೌಂಡ್ರಿ ಹಾಕಿ ಪ್ರಾಪರ್ಟೀಸ್ನ ಇಮೇಜಸ್ ತೊಗೊತೀವಿ. ಪ್ರಾಪರ್ಟಿ ಇಮೇಜ್ ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಅದಾದಮೇಲೆ ನಮಗೆ ಸ್ಟ್ರೀಟು ಹೌಸ್ ನಂಬರ್ ಬರೋದು ಸಪ್ರೇಟ್. ಎವ್ರಿ ವಾರ್ಡ್ಗೆ ಬೌಂಡ್ರಿ ಇದೆ, ಆ್ಯಂಡ್ ಆ ಬೌಂಡ್ರಿ ಆಗಿರೋ ವಾರ್ಡ್ಗೆ ಯೂನಿಕ್ ವಾರ್ಡ್ ನಂಬರ್ ಇದೆ. ಕರೆಕ್ಟ್, ಎಲ್ಲದಕ್ಕೂ. ಸೊ ಆ ಥರ ಮಾಡಿದ್ದೀನಿ. ಸರ್, ಈಗ ನಾನು ಒಂದು ಸಣ್ಣ ಪ್ರಶ್ನೆ ಇದು. ಈಗ ನೀವು ಮಂಜುನಾಥ್ ರಾಜು ಅವರು ಈ ಟೆಕ್ನಾಲಜಿ ಯೂಶ್ವಲಿ ನಮ್ಮ ರಾಜಕಾರಣಿಗಳಿಂದ ದೂರನೇ. ಅವರು ಟೆಕ್ನಾಲಜಿ ಬಗ್ಗೆ ಅಷ್ಟು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ತಿಳ್ಕೊಂಡಿರಲ್ಲ. ನೀವು ಹೆಂಗೆ ಸರ್ ಇದರಲ್ಲಿ ಇಂಟ್ರೆಸ್ಟ್ ತೊಗೊಂಡ್ರಿ? ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಸ್ವಲ್ಪ ಅದನ್ನು ಹೇಳಿದ್ದೀನಿ ಹೇಳ್ಬೋದು ನೀವು. ಆ್ಯಕ್ಚುಲಿ ಸತ್ಯವಾಗಿ ಹೇಳ್ಬೇಕಂದ್ರೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಸರ್. ಇದು ಸುಮ್ಮನೆ ಆಸಕ್ತಿಯಿಂದ ಆವಾಗ ಜನ ಆಯ್ಕೆ ಮಾಡೋರೆ ಹೋಗಿ ಕೆಲಸ ಮಾಡಬೇಕು, ಅವ್ರ ಮೆಚ್ಚುಗೆ ಪಡಬೇಕು ಅಂತ ಇದ್ದೇ ಇರ್ತದೆ ಫಸ್ಟ್ ಟೈಮ್ ಇದು. ಸೊ ಇದನ್ನ ಒಳಗೆ ಡೆಪ್ತಿಗೆ ಹೋದಾಗ ಇಟ್ ಮೇಡ್ ಸೆನ್ಸ್. ಈ ಥರ ಮಾಡ್ಬೋದು ಒಂದು ಡಿಸ್ಕಸ್ ಮಾಡ್ತಾ ಫ್ರೆಂಡ್ಸ್ ಜೊತೆ ಡೆಪ್ತಿಗೆ ಹೋದ್ವಿ. ಇದಕ್ಕೆ ಆನ್ಸರ್ ಸಿಕ್ತು. ನನ್ನ ಬ್ಯಾಕ್ಗ್ರೌಂಡು, ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲೇ ಹುಟ್ಟು ಬೆಳೆದಿದ್ದು. ನಾನು ಓದಿದ್ದು ಪೂರ್ಣಪ್ರಜ್ಞೆ ಎಜುಕೇಷನ್ ಸೆಂಟ್ರಲ್ಲಿ ಟಿಲ್ 10th. PUC MES ಕಾಲೇಜಲ್ಲಿ ಮಾಡಿದೆ. ಇಂಜಿನಿಯರಿಂಗು RV ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಬ್ರಾಂಚಿಂದ ನಾನು ಫಸ್ಟ್ ಕ್ಲಾಸಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೇನೆ ಸರ್. ಓಕೆ. ನೀವು ಇಂಜಿನಿಯರ್ ಆಗಲಿಲ್ಲ? ಮತ್ತು ಇಂಜಿನಿಯರ್ ಆಗದೆ ನೀವು ಹೆಂಗೆ ಈ ಎಲೆಕ್ಷನ್ಗೆ ಬಂದ್ರಿ, ಕಾರ್ಪೊರೇಷನ್ಗೆ ಬಂದದ್ದು ಹೆಂಗೆ ಸರ್ ನೀವು? ಮೊದಲಿಂದ ಆಸಕ್ತಿ ಇತ್ತು. ಓಕೆ. ಅವಕಾಶ ಸಿಕ್ತು. ಓಕೆ. ನನಗೂ ಒಂದು ನಮ್ಮ ಏರಿಯಾ ಅಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ ಪ್ರಾಬ್ಲಮ್ಗಳು ಇವೆಲ್ಲ. ಸೊ ಅವಕಾಶ ಸಿಕ್ಕಿದಾಗ ಮೂಲತಃ RSS ಸೊ ಒಂದು ಆ ಫ್ಲೋ ಇತ್ತು. BJP ಜೊತೆ ಗುರುತಿಸ್ಕೊಂಡು ಆಮೇಲೆ ಇಲ್ಲ ಮುಂಚೆಂದ್ರೂ ಇದ್ರಿ? ನನಗೆ ಅದೇ ಮೇನು, ನಮ್ಮ RSS ಬ್ಯಾಕ್ಗ್ರೌಂಡು ನನ್ನ ಡೆಪ್ತಲ್ಲಿ ಇದ್ದೆ ಮೊದಲಿಂದ. ಸರ್, ಇವತ್ತು 2026ಗೆ ಬಂದರೆ ಈಗೇನು ಈ ಖಾತಾ, ಭೂ ಗ್ಯಾರಂಟಿ ಅಂತ ಇನ್ನೊಂದು, ಸೊ ಅದರ ಸರ್ ಈ ಖಾತಾ ಈಗ ಈ ಸರ್ಕಾರ
ಗೌರ್ಮೆಂಟ್ ಇಸ್ ಟೆಲ್ಲಿಂಗ್ ಸಿಕ್ಸ್ತ್ ಗ್ಯಾರಂಟಿ ಅಂತವ್ರೆ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್, ಈ PID ಸಿಸ್ಟಮ್ ನಾವು 2012 ತಂದಿದ್ದು. ಆ PID ಸಿಸ್ಟಮಲ್ಲಿ ಈಗ ಸಮ್ ಪ್ರಾಪರ್ಟಿ, ಫಾರ್ ಎಕ್ಸಾಂಪಲ್ ಯು ಆರ್ ಓನಿಂಗ್, ಆ ಖಾತೆಯಲ್ಲಿ PID ನಂಬರ್ ಬರ್ತಾ ಇದೆ, ಗೌರೀಶ್ ಸರ್ ಹೆಸರು ಬರ್ತಾ ಇದೆ. ಹೂ ಇಸ್ ಗೌರೀಶ್ ಸರ್? ವಿ ಹ್ಯಾವ್ ಟು ಬ್ರಿಂಗ್ ಇಟ್. ಆ ಗೌರೀಶ್ ಸರ್ದು ಆಧಾರ್ ನಂಬರು ಫೋಟೋ ಹಾಕ್ತಾವ್ರೆ ಅಷ್ಟೇ, ಇನ್ನೇನಿಲ್ಲ ಈ ಕಥೆ. ಓಕೆ 95% ಇಟ್ ಈಸ್ PID. ಓನ್ಲಿ ಐ ಟೋಲ್ಡ್ ಯು ವ್ಯಾಲಿಡೇಷನ್ ವಿಚ್ ಗೌರೀಶ್ ಅನ್ನೋದು ಅದ್ರ ಮೇಲೆ ಫೋಟೋ ಬರ್ತಾ ಇದೆ, ಓಕೆ ಅವ್ರದ್ದು ಆಧಾರ್ ನಂಬರ್ ಬರ್ತಾ ಇದೆ ಅಷ್ಟೇ. ಈಗ ಬಿಸ್ನೆಸ್ ವರ್ಲ್ಡಲ್ಲಿ ಇದನ್ನ, ಟು ಬಿ ವೆರಿ ಫ್ರ್ಯಾಂಕ್, ಇನ್ 2020, ಐ ಡೋಂಟ್ ನೋ ಹೌ ದೇ ಗಾಟ್ ಇಟ್, 2022 ಅನ್ಸುತ್ತೆ ಆರ್ 21, ಕೋವಿಡ್ ಎಂಡಲ್ಲೋ 22ಅಲ್ಲೋ ಅವರು ಇದ್ರ ಬಗ್ಗೆ ಆರ್ಟಿಕಲ್ ರಿಸರ್ಚ್ ಮಾಡಿ ಬರೆದಿದ್ರು. ಓಕೆ ವಾಟ್ ಆಧಾರ್ ಈಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, PID ಈಸ್ ಫಾರ್ ಪ್ರಾಪರ್ಟೀಸ್. ಓಕೆ ಓಕೆ. ಇವತ್ತು ನೋಡಿ ನಾವು ಈಗ PID ಅನ್ನೋದು ನಮ್ಮ ಲೈಫಿನ ಒಂದು ಪಾರ್ಟ್ ಆಗಿಬಿಟ್ಟಿದೆ ಅಲ್ವಾ? ಹೌದು. ಸೊ ಆ್ಯಕ್ಚುಲಿ ಒಂದು ಯೋಜನೆ ಸಕ್ಸಸ್ಫುಲ್ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂದರೆ, ಅದು ಇಲ್ಲದೇ ಒಂದು ಕಾಲ ಇತ್ತ ಅಂತ ಜನ ಯೋಚನೆ ಮಾಡಿದರೆ ದಟ್ ಈಸ್ ಸಕ್ಸಸ್ಫುಲ್ ಅಂತ, ಅಂದರೆ ದಟ್ ಈಸ್ ಬಿಕಮ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ಅಲ್ವಾ? ಸೊ ಹಾಗೆ ಒಂದು ಯೋಜನೆಯನ್ನು ತಂದು ಇವತ್ತದು ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್. ಸರ್, ಇದಕ್ಕೆ ನಿಮಗೆ ಈ ಒಂದು ಎರಡು ಥರದ್ದು ಮಾನ್ಯತೆಗಳು ಸಿಗಬೇಕು ಸರ್ ಒಬ್ಬ ವ್ಯಕ್ತಿಗೆ. ಈಗ ಒಂದೇನಂತಂದರೆ, ಈಗ ನೀವು ಮಾಡಿದರೆ ಜನರಿಂದ ಮಾನ್ಯತೆ ಸಿಗುವಂಥದ್ದು, ನಿಮ್ಮ ರಾಜಕೀಯ ಒಂದು ವ್ಯಕ್ತಿಗಳಿಂದ ಸಿಗುವಂಥದ್ದು, ಅಂದರೆ ನಿಮ್ಮ ಪಕ್ಷ ನಿಮ್ಮನ್ನು ಗುರುತಿಸ್ತಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ. ಎರಡನೇದಂದರೆ ಪ್ರೊಫೆಷ್ನಲ್ ಬಾಡೀಸ್ ಇರ್ತವೆ, ಇವ್ರಿಗೆ ಅರ್ಥ ಆಗದೇ ಇರೋದು ಪ್ರೊಫೆಷ್ನಲ್ ಬಾಡಿಗಳಿಗೆ ಅರ್ಥ ಆಗುತ್ತೆ. ಸೊ ಆ ಥರ ನಿಮಗೇನು ಒಂದು ಇದಕ್ಕೆ ಈ ಕೆಲಸಕ್ಕೆ ನಿಮಗೇನು ಮನ್ನಣೆ ಸಿಕ್ತು ಸರ್? ಸರ್, ಇದು ಯಾವಾಗ ಈ ಪ್ಲ್ಯಾನಿಂಗ್ ಕಮಿಷನ್ನಿಂದ ಭಾಳ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ ಸರ್. ಪ್ಲ್ಯಾನಿಂಗ್ ಕಮಿಷನ್ ಇದನ್ನ PID ಅನ್ನೋ ಸಿಸ್ಟಮ್ನ ಅವರು ಭಾಳ ಡೆಪ್ತ್ಗೆ ರಿಸರ್ಚ್ ಮಾಡಿ, ನಾನು ನಿಮ್ಗೆ ಹೇಳಿದೆ BBMPಗೆ ದೇ ಗಿವ್ ಇದು ಅವಾರ್ಡ್ ಥರ. ಆವಾಗ ಈ ವರ್ಲ್ಡ್ ಇ ಗವರ್ನೆನ್ಸ್ ಅಂದು 99 ಅಂದರೆ they invite 99 top cities in the world. But ಎಲ್ಲ ಸಿಟಿಗಳು they can send what changes they have brought to that city, which has impacted the life or which has improved the administration of the corporation. ಆವಾಗ ಇದು PID BBMPಗೆ ಮಾಡಿರೋದು ವರ್ಲ್ಡ್ ಇ ಗವರ್ನೆನ್ಸ್ ಕಳಿಸ್ತಾರೆ. ಮುಂಬೈಯಿಂದನೂ ಕಳಿಸ್ತಾರೆ. ತುಂಬ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸಿಟಿಗಳಿಂದ ತುಂಬ ಒಂದು 7-8 ಸಿಟೀಸಿಂದ ಸಮ್ ಚೇಂಜಸ್ ವಾಟ್ ದೇ ಹವ್ ಬ್ರಾಟ್ ವಿಚ್ ಹಸ್ ಇಂಪ್ಯಾಕ್ಟೆಡ್ ದ ಲೈಫ್ ಆಫ್ ಪಬ್ಲಿಕ್ ಆ್ಯಂಡ್ ಇಟ್ ಹಸ್ ಇಂಪ್ರೂವ್ಡ್ ದಿ ಅಡ್ಮಿನಿಸ್ಟ್ರೇಷನ್. ಇದನ್ನ ಕಳಿಸಿದ್ದಾರೆ ಅವರು. ಅಲ್ಲಿ ಈ PID ಸಿಸ್ಟಮ್, JS/PID ಸಿಸ್ಟಮ್ಗೆ ಎಫಿಷಿಯನ್ಸಿ ಕ್ಯಾಟಗರಿಯಲ್ಲಿ 5 ಕ್ಯಾಟಗರಿ ಇರುತ್ತೆ. ಎಫಿಷಿಯನ್ಸಿ ಕ್ಯಾಟಗರಿಯಲ್ಲಿ ಇದಕ್ಕೆ ನಂಬರ್ 1 ಸ್ಥಾನ ಕೊಡ್ತಾರೆ. ಓಕೆ, ನಂಬರ್ 1 ಅವಾರ್ಡ್ ಕೊಡ್ತಾರೆ ಅವಾಗ. ಆ್ಯಂಡ್ ದೇ ಕನ್ವೆ ದಟ್ ಟು ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ BBMP, ಸೇಯಿಂಗ್ ದಟ್ ದಿಸ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್. ಆ್ಯಂಡ್ ಅಕ್ಟೋಬರ್ 2012 ಆ ವರ್ಲ್ಡ್ ಇ ಗವರ್ನೆನ್ಸ್ ಅವತ್ತು ಯುರೋಪಲ್ಲಿ ಬಾರ್ಸಿಲೋನಾ, ಸ್ಪೈನ್ ಕ್ಯಾಪಿಟಲ್ ಸಿಟಿ, ಸ್ಪೈನಲ್ಲಿ ಕ್ಯಾಪಿಟಲ್ ಮ್ಯಾಡ್ರಿಡ್, ಬಾರ್ಸಿಲೋನಾ ಅಲ್ಲಿ ವರ್ಲ್ಡ್ ಇ ಗವರ್ನೆನ್ಸು ಇದಿಟ್ಟಿರ್ತಾರೆ. ಅವಾಗ BBMPಗೆ ಇನ್ವೈಟ್ ಬರುತ್ತೆ ಅವಾರ್ಡ್ ತಗೊಳ್ಳಿಕ್ಕೆ ಇದು ಮಾಡಬೇಕು ಅಂತ. ಅವಾಗ ಮಾನ್ಯ ಶಂಕರಲಿಂಗೇಗೌಡರೇ ಕಮಿಷನರ್ ಇರ್ತಾರೆ. ನಂದು ಅವಧಿ ಮುಗ್ದಿರತ್ತೆ. ಬಟ್ ಶಂಕರಲಿಂಗೇಗೌಡರು ಇನ್ಸಿಸ್ಟ್ ಮಾಡ್ತಾರೆ, ನೀನೇ ಹೋಗು, ಅಲ್ಲಿ ಇದು ಇದೆ, ಡೆಮಾನ್ಸ್ಟ್ರೇಷನು ಮಾಡಬೇಕಾಗತ್ತೆ, ಮಾಡಿದ್ದವನು ನೀನೇ ಹೋಗಿ ಅವಾರ್ಡ್ ತಗೋ ಅಂತಾರೆ. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಇಟ್ಸ್ ಎ ಗೇಮ್ ಚೇಂಜರ್. PID ಈಸ್ ಎ ಗೇಮ್ ಚೇಂಜರ್. ನೀವು ಹೋಗಲ್ಲಿ ನೀವು ತೊಗೊಂಡ್ರೆ ಅವಾರ್ಡ್ ಸರ್? ತೊಗೊಂಡೆ. ನಾನೇ ಹೋಗಿದ್ದೆ. ಫಸ್ಟ್ ಟೈಮ್ ಈ ಎಂಟೈರ್ ಕಂಟ್ರಿಯಲ್ಲಿ ವರ್ಲ್ಡ್ ಇ ಗವರ್ನೆನ್ಸಲ್ಲಿ ಏನಾದರೂ ಅವಾರ್ಡ್ ಬಂದಿದ್ದಾರೆ ಅಂದರೆ ಅದು GS ಬೆಸ್ಟ್ PID ಸಿಸ್ಟಮ್ಗೆ, BBMPಗೆ.
ವೆರಿ ನೈಸ್ ಸರ್. ನೋಡಿ ಸರ್, ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಗುರುತಿಸ್ತು, ಯಾಕಂದರೆ ನಿಮಗೆ ಪ್ಲಾನಿಂಗ್ ಕಮಿಷನಿಂದ ಒಂದು ಡೈರೆಕ್ಟಿವ್ ಬಂದು ಇದನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿತು, ಮತ್ತು ನಿಮಗೆ ವರ್ಲ್ಡ್ ಗವರ್ನೆನ್ಸ್ ಅಂತ ಕೂಡ ಗುರುತಿಸ್ತು. ಇದು ಬಿಟ್ಟು ನಿಮಗೆ ರಾಜಕೀಯವಾಗಿ ನಿಮಗೆ ಒಂದು ಮನ್ನಣೆ ಸಿಗ್ತಾ ಸರ್? ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಪಾರ್ಟಿನಲ್ಲಿ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗ್ತಾ? ಅಂದರೆ ಪಾಲಿಟಿಕ್ಸಲ್ಲಿ ಹೆಂಗಂದರೆ ಬಟ್ ಗೊತ್ತಿರೋರು ಗೊತ್ತಿದೆ ಅಷ್ಟೇ. ಗೊತ್ತಿರೋರು ಗೊತ್ತಿದೆ. ನಾನು ಆ್ಯಕ್ಚುಲಿ ಪಾಲಿಟಿಕ್ಸ್ಗೆ ಸಡನ್ನಾಗಿ ಕಾರ್ಪೊರೇಟರ್ ಆಗಿದ್ದು, ಓಕೆ. ಬಟ್ ಸೋಷಿಯಲ್ ವರ್ಕಲ್ಲಿ ಇರ್ತದೆ ಏರಿಯಲ್ಲಿ ವೆನ್ ಐ ವಾಸ್ ವರ್ಕಿಂಗ್ ಆಲ್ಸೋ. ಬಟ್ ಇಂಥ ಚೇಂಜಸ್ ಬಂದಾಗ, ಯಾಕಂದರೆ ಸಿ ಎಮ್ ಅವರೇ ಅವಾಗಿರೋ ಸಿ ಎಮ್ ಅವ್ರನ್ನೇ ಬಂದಿದ್ದು ಇನಾಗ್ರೇಟ್ ಮಾಡಿದ್ದು. ಸೊ ನಾರ್ಮಲಾಗಿ ಎಲ್ಲರ ಜೊತೆಲಿರೋ ಕೊಲೀಗ್ಸ್ಗೆಲ್ಲ ಗೊತ್ತು. ಸೊ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತಲೇ ಯಾವಾಗಲೂ ಹೇಳ್ತಿರ್ತೀವಿ. ಹಿಂಗಾಗಿ ಕೆಲವೊಂದು ಸಲ ನಾವು ಅದನ್ನು ತಿಳಿಸ್ಬೇಕಾಗತ್ತೆ, ನಡೆದು ಬಂದ ಹಾದಿಯನ್ನು ಒಂದು ಸಲ ತಿರುಗಿ ನೋಡಬೇಕಾಗತ್ತೆ, ಆವಾಗ ಇಂಥ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಅದರೊಂದಿಗೆ ರಾಜಕಾರಣ ಹಾಗೆ ಅದು ನಿಂತ ನೀರೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಆಮೇಲೆ ಅದು ಕಾಲ ಬದಲಾದಾಗ. ಬಟ್ ಏನಾದರೂ ನನಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾಕೆಂದರೆ ಇವತ್ತಿನ ದಿನ ನಾವು ಭೂ ಗ್ಯಾರಂಟಿ ಈ ಖಾತಾ ಅಂತಂದಾಗ ನೀವು ಅದನ್ನು ಅಂದರೆ ಇದ್ರ ಹಿನ್ನೆಲೆ ಏನು ಅಂತ ಹೇಳೋದು ನೀವಾಗಲಿ ನಿಮ್ಮ ಪಾರ್ಟಿ ಆಗಲಿ ಅದನ್ನು ಹೇಳೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ ಅಲ್ವಾ? ಹೌದು. ಅಂದರೆ ಡೆಪ್ತಿಗೆ ನಂಗೆ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತಾಯಿಲ್ವ ಒಂದು. ಬಟ್ ಸುಮಾರು ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ. ಬಟ್ ಈಗ ಪರಿಸ್ಥಿತಿ ಬಂದಿದೆ ಯಾಕಂದರೆ ಈಗ ಸರ್ಕಾರ 6ನೇ ಗ್ಯಾರಂಟಿ ಅಂದಾಗ ಐ ಥಿಂಕ್ ದೇ ಶುಡ್ ಹಾವ್ ಗಿವನ್ ಕ್ರೆಡಿಟ್. PID ಆಗಿರೋದೆ 2012 ಆ ಬೇಸಿಸ್ ಅಂತ ಎಲ್ಲೂ ಮಾತಾಡಲಿಲ್ಲ. ಆ ರೀಸನ್ ಅದನ್ನು ಏನು ಕರೆಕ್ಟು ಏನಿದು ಅಂತ ಹೇಳಲಿಕ್ಕೆ ನಾನು ತಮ್ಮ ವೇದಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.